ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಈಗಾಗಲೇ ಮನೆ ಮಾತಾಗಿರುವ ಫೇಮಸ್ ಸೀರಿಯಲ್ ಅಂತ ಅಂದ್ರೇನೆ ಅದು ಗೌರಿ ಶಂಕರ ಸೀರಿಯಲ್. ಗೌರಿ ಶಂಕರ ಸೀರಿಯಲ್ ನ ಪಾರ್ವತಿ ಅವರು ಇವತ್ತು ನಮ್ ಜೊತೆ ಇದ್ದಾರೆ. ಬನ್ನಿ ಹಾಗಾದ್ರೆ ಅವರನ್ನೇ ಮಾತನಾಡಿಸೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ನಾನು ಆರಾಮ್. ನೀವು? ನಾನ್ ಚೆನ್ನಾಗಿದ್ದೀನಿ. ಹೇಗ್ ನಡೀತಾ ಇದೆ ಸೀರಿಯಲ್? ತುಂಬಾ ಚೆನ್ನಾಗಿ ನಡೀತಾ ಇದೆ. ತುಂಬಾ ಟೈಮಿಂದ ಮಾಡ್ತಾ ಇದೀವಿ. ಜನರ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ಖುಷಿ ಆಗುತ್ತೆ. ಗೌರಿ ಶಂಕರ ಸೀರಿಯಲ್ ಈಗಾಗಲೇ 2 ವರ್ಷ ಆಯ್ತು. ಈ ಸೀರಿಯಲ್ ಬಗ್ಗೆ ಹೇಳೋದಾದ್ರೆ ಸೀರಿಯಲ್ ಬಗ್ಗೆ ಅಂತ ಹೇಳಿದ್ರೆ ಇವಾಗ ಪಾತ್ರಗಳಿಗಿಂತ ಹೆಚ್ಚಾಗಿ ಸ್ಪಂದನ ಆಗಿ ಜಾಸ್ತಿ ತುಂಬಾ ಖುಷಿಯಾಗಿ ಕಳಿತೀನಿ. ಎಲ್ಲರ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗಿದೆ. ಸೊ ಒಂದೊಳ್ಳೆ ಜರ್ನಿ ಸ್ಟಾರ್ಟಿಂಗಿಂದ ಇವಾಗಿನವರೆಗೂ ತುಂಬಾ ಚೆನ್ನಾಗಿದೆ. ಎಲ್ಲರ ಜೊತೆನೂ ಕೂಡ ಮುಗಿಯುತ್ತೆ ಅನ್ನೋ ಒಂದು ವರ್ಡ್ ನಮ್ಗೆ ತಡ್ಕೊಳಕ್ಕಾಗಲ್ಲ. ಅಷ್ಟ್ರ ಮಟ್ಟಿಗೆ ಎಲ್ಲರೂ ಕನೆಕ್ಟ್ ಆಗಿದ್ದೀವಿ. ಖುಷಿ ಇದೆ. ಓಕೆ, ಹೇಗಿರ್ತಾರೆ ಸ್ಪಂದನ ಅವರು ಸೀರಿಯಲ್ ಸೆಟ್ ನಲ್ಲಿ? ಜಾಸ್ತಿ ತುಂಬಾ ಕನೆಕ್ಟ್ ಆಗಿರೋದು ಶಂಕರನ್ ಜೊತೆ. ಗೊತ್ತಿಲ್ಲ, ತುಂಬಾ ಅಂದ್ರೆ ತುಂಬಾ ತಮಾಷೆ ಮಾಡ್ಕೊಂಡು ಕಾಲ್ ಎಳಿಸ್ಕೊಂಡು ಖುಷಿಯಾಗಿ ಕಳಿತೀವಿ. ಅಮ್ಮ ಮಗನ ಬಾಂಡಿಂಗ್ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇರುವಂತದ್ದು. ಹೇಗಿದೆ ರಿಯಲ್ ಲೈಫ್ ಅಲ್ಲೂ ಕೂಡ ಅದೇ ತರ ಇರ್ತಾರ ಯಶವಂತ್ ಅವರು ನಿಮ್ ಜೊತೆ? ಹೌದು, ರಿಯಲ್ ಲೈಫ್ ಅಲ್ಲಿ ಇನ್ನೂ ತಲಹರಟೆ ಅವನು. ತುಂಬಾ ತಲಹರಟೆ ಮಾಡ್ಕೊಂಡು ನನ್ ಜೊತೆ ಜಾಸ್ತಿ ಆತರ ಒಂದು ಅದೇನೋ ಕ್ರಿಯೇಟ್ ಆಗಿದೆ ಆ ತರದೊಂದು ಬಾಂಡಿಂಗ್. ಸೊ ಕೆಲವು ವಿಷಯಗಳನ್ನ ಮಾತಾಡ್ತಾ ಇರ್ತೀವಿ, ತುಂಬಾ ಖುಷಿಯಾಗಿ ಕಳಿತೀವಿ. ಆ ಒಂದು ಇದೇನೆ ಫ್ರೇಮ್ ಅಲ್ಲಿ ಬರ್ತಿದ್ಯೇನೋ ಗೊತ್ತಿಲ್ಲ, ಆ ಒಂದು ಕ್ಲೋಸ್ನೆಸ್, ಆ ಒಂದು ಬಾಂಡಿಂಗ್. ಸೊ ಅದೇ ಫ್ರೇಮ್ ಅಲ್ಲಿ ಬರ್ತಿದ್ಯೋ ಏನೋ ಗೊತ್ತಿಲ್ಲ. ಫ್ರೇಮ್ ಅಲ್ಲಿ ಆಗ್ಬೋದು ಅಥವಾ ರಿಯಲ್ ಅಲ್ಲಿ ಆಗ್ಬೋದು. ಚೆನ್ನಾಗಿದೆ ಒಂಥರ. ಓಕೆ, ಸ್ಪಂದನ ಅವರನ್ನ ಯಾವ ರೀತಿಯಾಗಿ ಹೊರಗಡೆ ಜನ ಕರೀತಾರೆ? ಪಾರ್ವತಿ ಅಂತ ಯಾವಾಗಾದ್ರೂ ನಿಮ್ಮನ್ನ ಗುರುತಿಸಿದಾರ? ಹೌದು, ನನ್ನನ್ನ ಮಂಡ್ಯದವಳು ಅಂತಾನೆ ಅನ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನಾನು ಮಂಡ್ಯ ಭಾಷೆ ನುಡ್ಸೋದ್ರಿಂದ ಮಂಡ್ಯ ದವಳೆ ಅಂತಾನೆ, ಅಂದ್ರೆ ನೀವು ಮಂಡ್ಯ ಸೈಡ್ ಅವರಲ್ವಾ ಅಂತ ಆ ಆಕ್ಸೆಂಟ್ ಅಲ್ಲೇ ಮಾತಾಡ್ಸೋದಕ್ಕೆ ಶುರು ಮಾಡ್ತಾರೆ. ಇಲ್ಲ ಹಾಗಲ್ಲ ಅಂತಂದಾಗ, ಹೌದಾ, ಹಾಗಿದ್ರೆ ಎಷ್ಟ್ ಚೆನ್ನಾಗಿ ನೀವು ಆ ಒಂದು ಆಕ್ಸೆಂಟ್ ನ ಹಿಡ್ದಿದ್ದೀರಾ, ಖುಷಿ ಆಗತ್ತೆ ಅಂತ ಹೇಳ್ತಾರೆ. ಯಾವ ರೀತಿ ಆಗಿದೆ ಈ ಆರ್ಟಿಸ್ಟ್ ಜರ್ನಿ ಆಗಿರ್ಲಿ, ಸೀರಿಯಲ್ ಜರ್ನಿ ಆಗಿರ್ಲಿ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಹೇಗ್ ನಡೀತಾ ಇದೆ? ಒಂದು 13 ವರ್ಷದಿಂದ ನಾನು ಇದೇ ಇಂಡಸ್ಟ್ರಿಯಲ್ಲಿ ಇರೋದು. ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟ್. ಗೊತ್ತಿರತ್ತೆ ಜನಕ್ಕೆಲ್ಲ, ತುಂಬಾ ಇಂಟರ್ವ್ಯೂಸ್ ಅಲ್ಲೆಲ್ಲ ಹೇಳಿದೀನಿ. ನಿಮಗ್ ಗೊತ್ತಿರ್ಬೋದು, ನೀನಾಸಂ ಅನ್ನೋ ಒಂದು ರೆಪರ್ಟ್ರಿ, ಅಲ್ಲಿ ನಾನು ಕಲ್ತು ಬಂದಿರೋಂಥದ್ದು. ಅಲ್ಲಿ ಸ್ಟಾರ್ಟ್ ಆದ ಜರ್ನಿ ಇದುವರೆಗೂ ನಿಂತಿಲ್ಲ. ಯಾಕಂತ ಹೇಳಿದ್ರೆ ಥಿಯೇಟರ್ ಕೂಡ ಒಂದು ಇದು ಹಾಗೆ ಅಲ್ವಾ. ಸೊ ಗಟ್ಟಿ ಬೇರು ಅಂತ ಹೇಳ್ಬೋದು ಥಿಯೇಟರ್. ಸೊ ಥಿಯೇಟರ್ ಇಂದ ಬಂದಂತವ್ರು ಯಾರು ಖಾಲಿ ಕೂರಲ್ಲ. ಅದ್ರಲ್ಲಾದ್ರೂ ಬಿಸಿ ಇರ್ತಾರೆ, ಇಲ್ಲಾದ್ರೂ ಬಿಸಿ ಇರ್ತಾರೆ. ಸೊ ಥಿಯೇಟರ್ಗೆ ಇರೋ ಶಕ್ತಿ ಅದು. ಸೊ ಅಲ್ಲಿ ಸ್ಟಾರ್ಟ್ ಆಗಿರೋ ಜರ್ನಿ ತುಂಬಾ ಖುಷಿಯಾಗಿ ಆರಾಮಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಇಂಡಸ್ಟ್ರಿನೂ ಕೂಡ ನನಗೆ ಕೈ ಹಿಡಿದಿದೆ. ಇಂಡಸ್ಟ್ರಿಯಲ್ಲಿ ಇರುವಂತ ತುಂಬಾ ಒಳ್ಳೊಳ್ಳೆ ದೊಡ್ಡ ಸ್ಥಾನದಲ್ಲಿ ಇರುವಂತವ್ರು, ಒಳ್ಳೆ ಮನಸ್ಥಿತಿ ಇರೋಂಥವ್ರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಒಳ್ಳೆ ಆರ್ಟಿಸ್ಟ್ಗೆ, ಒಳ್ಳೆ ಕಲಾವಿದರಿಗೆ ಖಂಡಿತವಾಗ್ಲೂ ನಮ್ಮ ಫೀಲ್ಡ್ ಕೈ ಹಿಡಿಯುತ್ತೆ, ಸಪೋರ್ಟ್ ಮಾಡೇ ಮಾಡುತ್ತೆ. ಸ್ಪಂದನ ಅವರು ಆರ್ಟಿಸ್ಟ್ ಆಗಿರ್ಲಿಲ್ಲ ಅಂದಿದ್ರೆ ಏನಾಗ್ತಿದ್ರು? ನಾನು ಕನ್ನಡ MA ಮಾಡಿ ಲೆಕ್ಚರರ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡೋಳು. ಅದೊಂಥರ ಕೋ ಇನ್ಸಿಡೆಂಟ್ ಅಂತ ಹೇಳ್ಬೋದು. ಬಣ್ಣದ ಬಗ್ಗೆ ಒಲವಿತ್ತು. ಚಿಕ್ಕ ವಯಸ್ಸಲ್ಲೆಲ್ಲ ಇರ್ಬೇಕಾದ್ರೆ ಈ ಶನಿ ಮಹಾತ್ಮ ಕತೆ ಆತರ ಎಲ್ಲ ಮಾಡ್ತಾರಲ್ಲ ಊರ್ ಕಡೆ, ಅದನ್ನ ನಮ್ಮ ಮನೆಗಳಲ್ಲೇನೆ, ಅಂದ್ರೆ ನಮ್ಮ ಮಾವನ್ ಮಕ್ಕಳೇನೆ ಹಚ್ತಾ ಇದ್ರು ಬಣ್ಣನ. ಅದನ್ನ ನೋಡಿ ಅಂದ್ರೆ ನಾವು ರಿಯಲ್ ಲೈಫ್ ಅಲ್ಲಿ ಅವ್ರನ್ನ ನೋಡಿದಾಗ, ಬಣ್ಣ ಹಚ್ಚಿದಾಗ ವ್ಯತ್ಯಾಸಗಳಿರುತ್ತಲ್ಲ. ಸೊ ಬಣ್ಣ ಹಚ್ಚಿದಾಗ ಅವ್ರನ್ನ ನೋಡಿದಾಗ ಇವ್ರೇನ ನಮ್ಮ ಮಾವದಿರು, ಇವ್ರೇನ ನಮ್ಮ ಭಾವದಿರು ಅಂತ ಅನ್ಸೋ ತರ ಆಗ್ತಿತ್ತು. ಸೊ ನಾವ್ ಬಣ್ಣ ಹಚ್ಕೊಂಡ್ರೆ ಹೆಂಗ್ ಕಾಣ್ತೀವಿ ಅನ್ನೋದೊಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಹಂಗೇನೋ ಒಂದ್ ಬಣ್ಣದ ಕಡೆ ಒಲವು ಸ್ಟಾರ್ಟ್ ಆಯ್ತು. ಮೋಸ್ಟ್ಲಿ ಆ ವಯಸ್ಸಲ್ಲಿ ಆ ತರದೊಂದು ಕನೆಕ್ಟ್ ಆಗಿರೋದಕ್ಕೆ ನಾನು ಇಲ್ಲಿರ್ಬೋದೇನೋ ನಂಗೆ ಗೊತ್ತಿಲ್ಲ. ಸೊ ಆ ತರದೊಂದು ಸ್ಟಾರ್ಟ್ ಆಯ್ತು ಅವಾಗ. ಓಕೆ ಮ್ಯಾಮ್, ಗೌರಿ ಶಂಕರ ಸೀರಿಯಲ್ ಈಗಾಗಲೇ ಎಲ್ಲ ಕಡೆ ಮನೆ ಮಾತಾಗಿದೆ, ಸಖತ್ತಾಗಿ ಫೇಮಸ್ ಆಗ್ತಾ ಇದೆ, ಗುರುತಿಸ್ತಾ ಇದ್ದಾರೆ. ಈ ತರ ರೆಸ್ಪಾನ್ಸ್ ಯಾವ ತರ ಇದೆ ಹೊರಗಡೆ ಜನ? ಅಂದ್ರೆ ನಾನು ಇಂಡಸ್ಟ್ರಿಗೆ ಬಂದಾಗಿಂದ, ಅಂದ್ರೆ ಯಶೋದೆ ಅನ್ನೋ ಒಂದು ಸೀರಿಯಲ್ ಇಂದ ಸ್ಪಂದನ ಅಂತ ಒಬ್ಬ ಆರ್ಟಿಸ್ಟ್ ಇದಾರೆ ಅಂತ ಇಂಡಸ್ಟ್ರಿಗೂ ಗೊತ್ತಾಗಿದ್ದು, ಆಚೆನೂ ಕೂಡ ಮನೆ ಮಾತಾಗಿದ್ದು. ಅವತ್ತಿಂದ ಇವತ್ತಿನವರೆಗೂ ನಾನು ಆಚೆ ಹೋದ್ರೆ ಆರ್ಟಿಸ್ಟ್ ಅಂತ ಗುರ್ತಿಸ್ತಾರೆ, ಖುಷಿ ಇದೆ. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾನ್ ನಿಮ್ಗೆ ಅವಾಗ್ಲೇ ಹೇಳ್ದ ಹಾಗೆ ಮಂಡ್ಯದವಳು ಅನ್ಕೊಂಡೆ ನನ್ನನ್ನು ಮಾತಾಡ್ಸೋದಿಕ್ ಬರ್ತಾರೆ. ಆ ತರದೊಂದು ರೆಕಗ್ನೈಸೇಷನ್ ಸಿಕ್ಕಿದೆ ಇಲ್ಲಿಂದ. ಮ್ಯಾಮ್, ಇನ್ನೊಂದು ಏನಂತ ಅಂದ್ರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ಒಬ್ರು ಭಾಷಣ ಮಾಡ್ತಾರೆ. ಆ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಅವ್ರು ಹೇಳಿಕೆಯನ್ನ ನೀಡ್ತಾರೆ. ಎಲ್ಲ ಸೀರಿಯಲ್ ನೋಡೋದ್ರಿಂದ ಜನರ ಮೇಲೆ
ಸಿಕ್ಕಾಪಟ್ಟೆ ಪರಿಣಾಮ ಬೀರ್ತಾ ಇದೆ. ಸಿಕ್ಕಾಪಟ್ಟೆ ಸೀರಿಯಲ್ ನಲ್ಲಿ ನೆಗೆಟಿವ್ ರೋಲ್ಗಳೇ ಜಾಸ್ತಿ ಇರ್ತಾವೆ. ಈ ರೀತಿಯಾಗಿ ನೆಗೆಟಿವ್ ರೋಲ್ಗಳನ್ನ ತೋರಿಸೋದ್ರಿಂದ ಆ ಜನರ ಭಾವನೆ ಮೇಲೆ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಈ ಹೇಳಿಕೆ ಬಗ್ಗೆ ಏನ್ ಹೇಳ್ತೀರಾ ನೀವು? ಅಂದ್ರೆ ನಾನ್ ಹೇಳೋದೊಂದೇ, ಪ್ರತಿಯೊಂದ್ ಕಡೆನೂ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಸೊ ನಾವು ತಗೊಳೋದ್ರ ಮೇಲೆ, ನಮ್ಮ ಗ್ರಹಿಕೆ ಮೇಲೆ ಹೋಗುತ್ತೆ. ಇವಾಗ ಒಂದು ಸ್ಕೂಲ್ ಅಂತ ತಗೊಂಡಾಗ ಪ್ರತಿಯೊಬ್ರು ಮಕ್ಳಿಗೂ ಒಂದೇ ಟೀಚಿಂಗ್ ಮಾಡುತ್ತಿರ್ತಾರೆ. ಟೀಚರ್ ಒಬ್ರೆ, ಹೌದು. ಪಾಠ ಒಂದೇ, ಸೇಮ್ ಎಟ್ ಎ ಟೈಮ್ ನಾವು ಕೇಳ್ತೀವಿ. ಇಬ್ರು ಕೂಡ ಇವಾಗ ಸ್ಟೂಡೆಂಟ್ ಅಂದ್ರೆ ಟೀಚರ್ ಪಾಠ ಮಾಡ್ತಿದ್ರೆ ಎಟ್ ಎ ಟೈಮ್ ನಾವು ಕೇಳ್ತೀವಿ, ಹೌದಲ್ವಾ? ನಿಮ್ಮ ಗ್ರಹಿಕೆ ಬೇರೆ, ನನ್ನ ಗ್ರಹಿಕೆ ಬೇರೆ. ಸೊ ಹಾಗೆ ಸೊ ಸೀರಿಯಲ್ ನೋಡೋರ್ಗೆ ಒಂದು ಈ ತರದೊಂದು ಒಪಿನಿಯನ್ ಬರ್ತಾ ಇದೆ ಅಂತ ಹೇಳಿದ್ರೆ ಅವರ ಯೋಚನಾ ಕ್ರಮದ ಮೇಲೆ ನಿಂತಿರುತ್ತೆ. ಅಂದ್ರೆ ಏನೋ ಒಂದು ಹೇಳ್ತಿದೀವಿ ಅಥವಾ ಒಬ್ಬ ನೆಗೆಟಿವ್ ಶೇಡ್ ಇರೋಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರ್ತಾರೆ ಅಂತ ಅಂದಾಗ ಅದನ್ನ ನಾವು ತಗೊಳೋದ್ರ ಮೇಲೆ ಹೋಗುತ್ತೆ. ಹೇಗೆ ಅಂತ ಹೇಳಿದ್ರೆ ಆ ತರದವ್ರು ಇರ್ತಾರೆ, ಒಂದು ಎಚ್ಚರಿಕೆಯಿಂದ ಇರಿ ಅನ್ನೋ ಒಂದು ಮೆಸೇಜು ಆಗ್ಬೋದಲ್ವಾ, ನಾವ್ ಹಾಗೂ ತಗೋಬೋದಲ್ವಾ. ಅವಳು ಹಾಗ್ ಮಾಡ್ತಿದ್ದಾಳೆ, ನಾನ್ ಹಾಗೆ ಮಾಡೋಣ ಅಂತ ಹೋದ್ರೆ ಅಲ್ವಾ ನೆಗೆಟಿವ್ ಆಗೋದು, ಅದಲ್ಲ ಅಲ್ವಾ? ಸೊ ಜನರ ಮೇಲೆ ನೆಗೆಟಿವ್ ಆಗಿ ಪರಿಣಾಮ ಬೀಳ್ತಾ ಇದೆ. ಮತ್ತೆ ಜಾಸ್ತಿ ಸೀರಿಯಲ್ಸ್ ಅಲ್ಲಿ ನೆಗೆಟಿವೇ ಜಾಸ್ತಿ, ಪಾಸಿಟಿವ್ ಅಂದ್ರೆ ಅಂದ್ರೆ ಜಾಸ್ತಿ ಓಡಿಸೋದಕ್ಕೋಸ್ಕರ, ಅಂದ್ರೆ ಇಲ್ಲ ಇಲ್ಲ, long ಹಾಗೆಲ್ಲ ಇದು ಏನು ಇರಲ್ಲ, ಹಂಗೆಲ್ಲ ಏನು positive. ಇರಲ್ಲ. ಅಂದ್ರೆ ತಪ್ಪು ಅಭಿಪ್ರಾಯಗಳು ಬರತ್ತೆ, ಅಂದ್ರೆ ಮಿಕ್ಸ್ ಒಪಿನಿಯನ್ಸ್ ಇದ್ದೇ ಇರುತ್ತೆ. ನಾನು ಅದನ್ನ ಬಗ್ಗೆ ಅಂದ್ರೆ ನಾನು ಇದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಾನು ಇದಕ್ಕೆ ನಾನು ಸಪೋರ್ಟ್ ಮಾಡಿ ಹೇಳ್ತಿದ್ದೀನಿ ಅಂತಲ್ಲ. ಈ ಕಾಮನ್ ಪೀಪಲ್ ಆಗಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ನಾವು ನೋಡುವ ಒಂದು ಕ್ರಮದ ಮೇಲೆ ಇತ್ತಿರುತ್ತೆ. ನನ್ನ ಫ್ರೆಂಡ್ ಕೆಟ್ಟೋಳು ಅಂತ ತಕ್ಷಣ ಅವಳ ಜೊತೆ ನಾನು ಇರಬಾರ್ದು ಅಂತಲ್ಲ, ಅವಳ ಒಳ್ಳೆ ಗುಣಗಳು ಇರುತ್ತೆ, ಅದನ್ನ ನಾವು ತಗೋಬೋದಲ್ವಾ, ಅಲ್ವಾ? ಸೊ ಇವಾಗ ನೆಗೆಟಿವ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದೆ, ಅದು ಯಾವ ಸಿಚುವೇಶನ್ಗೆ ಆತರ ಆಗಿದೆ ಅನ್ನೋದನ್ನು ತೋರಿಸ್ತಾ ಇರ್ತೀವಲ್ಲ ಎಟ್ ಎ ಟೈಮ್. ಓಕೆ ಅಲ್ವಾ? ಆ ತರದ್ರಿಂದ ನಾವು ದೂರ ಇರ್ಬೇಕು, ಆ ತರ ವ್ಯಕ್ತಿತ್ವದಿಂದ ನಾವು ದೂರ ಇರ್ಬೇಕು ಅಂತಾನು ಹೋಗ್ಬೋದಲ್ವಾ? ಸೊ ಇನ್ನೊಂದು ಆಂಗಲ್ ಅಲ್ಲೂ ನಾವು ನೋಡ್ಬೋದಲ್ವಾ? ಸೊ ಹಾಗಾಗಿ ನೆಗೆಟಿವ್ ಅನ್ನ ಬಿಟ್ಟು ನಾನು ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ಸೀರಿಯಲ್ ನ ನೋಡೋಂಥವ್ರು ಅಥವಾ ನೋಡ್ಬೇಡಿ ಅನ್ನೋರ್ಗೆ ಹೇಳೋದಿಷ್ಟೇನೆ, ಎಲ್ಲಾ ತರದ್ದು ಇರುತ್ತೆ. ನಿಮಗೇನ್ ಬೇಕು, ಯಾವ್ದು ಒಳ್ಳೇದು ಅಂತ ಅನ್ಸುತ್ತೆ ಅದನ್ನ ತಗೋತಾ ಹೋಗಿ. ಸೊ ಇದು ಎಂಟರ್ಟೈನ್ಮೆಂಟ್ ಅಷ್ಟೇ, ಅಷ್ಟ್ ಬಿಟ್ರೆ ಯಾರನ್ನೋ ಇಟ್ಕೊಂಡು ಅಥವಾ ಇನ್ನೇನೋ ಒಂದು ಮೆಸೇಜ್ ಕೊಡ್ಬೇಕು ಅಂತಲ್ಲ. ಒಳ್ಳೆ ಮೆಸೇಜ್ ಕೊಡೋದಕ್ಕೆ ಆದಷ್ಟು ಟ್ರೈ ಮಾಡ್ತಾ ಇರ್ತೀವಿ. ಈಗ ಅಮ್ಮ ಮಗನ್ ಬಾಂಡಿಂಗು ಎಷ್ಟೊಂದು ಬರುತ್ತೆ, ಅಥವಾ ಹೀರೋ ಹೀರೋಯಿನ್ ಮಧ್ಯೆ ಎಷ್ಟೊಂದು ಬರುತ್ತೆ. ಸೊ ಅಲ್ವಾ, ಎಷ್ಟು ಎಲ್ಲ ಪ್ರತಿಯೊಬ್ರು ಮನೇಲೂ ಪ್ರತಿಯೊಂದು ಬೇರೆ ಬೇರೆ ಸಿಚುವೇಶನ್ಸ್ ಇದ್ದೇ ಇರುತ್ತೆ. ಸೊ ಅದು ಸಾಲ್ವ್ ಮಾಡ್ಕೊಂಡು ಹೋಗೋದು ಹೇಗೆ? ಈಗ ಹೀರೋ ಹೀರೋಯಿನ್ ಅಂದ ತಕ್ಷಣ ಎವ್ರಿ ಟೈಮ್ ಪಾಸಿಟಿವ್ ಆಗೇ ಇರಲ್ಲ, ನೆಗೆಟಿವ್ ಬರ್ತಾ ಇರತ್ತೆ, ಮತ್ ಸರಿ ಹೋಗುತ್ತೆ, ಮತ್ತಿದಾಗತ್ತೆ. ಹಂಗೆ ಅಲ್ವಾ ಜೀವನ ಅಂದ್ರೂ, ಹಂಗೆ ಅಲ್ವಾ? ಸೊ ವೇರಿಯೇಷನ್ ಇದ್ದೇ ಇರುತ್ತೆ ಅಲ್ವಾ, ಕೂತು ಮಾತಾಡ್ಕೊಂಡು ಬಗೆಹರಿಸ್ಕೋಬಹುದಲ್ವಾ. ಸೊ ಹಾಗೆ ನಮ್ ನೋಡೋ ಕ್ರಮದ ಮೇಲೆ ಇರುತ್ತೆ. ಸೊ ಅದನ್ನ ಸರಿ ಮಾಡ್ಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ.